ನೋಡಿ ಅಜ್ಜಿ ನೋಡಿ. ಅಯ್ಯೋ ಬಚ್ಚಲಿಲ್ಲ ಅವಡಿ ಕನ ಹಾಕು. ಅಲ್ಲ ಈ ಬುದ್ಧಿ ಕಲ್ತಿದ್ದಾಳೆ ಇವಳು ಚಾಂಡಾಳಿ. ಕೊಡ್ರೋ ನೋಡ್ತೀನಿ. ಓಹೋ ಹೋ ಪರವಾಗಿಲ್ವಲ್ಲ. ಅಲ್ಲ ಇವಳು ಬೆಂಕಿ ಕಕ್ಕನ ಹೋಗಿ ಮತ್ತೆ ಇನ್ಯಾಕೆ ಒಪ್ಕೊಂಡ್ಲಿ ಇದನ್ನ ಜೀವನ ಹಾಳು ಮಾಡಕ್ಕ. ಅಲ್ಲ ಉಗಿದ್ರೆ ಉಗಿತಾರೆ ಅಂತಾರಲ್ಲ, ನನ್ನ ಮತ್ತೆ ತಪ್ಪು ಮಾಡ್ತಿದ್ರಲ್ಲ ಅವರು. ಹಾಂ ನಾನು ಎಷ್ಟೋ ಸತಿ ಹೇಳ್ದೆ ಫೋನಲ್ಲಿ ಭಾಳ ಗುಸ್ಕ 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 ಅಂತ ಮಾತಾಡ್ತಾ ಇರ್ತಾಳೆ. ನೋಡ್ರ ಮುಂಡೆ ಮಕ್ಳ ಅಂತ ಬಡ್ಕೊಂಡೆ. ಈ ಕೆಲಸ ಮಾಡೋಕ್ಕೆ ಇವಳು ನಾಟಕ ಆಡ್ತಿದ್ದಾಳೆ ಇವಳು ಟೋಪರ್ ಮುಂಡೆ. ಮತ್ತೆ ಇನ್ಯಾಕೆ ಒಪ್ಕೊಂಡ್ಲು ಮದುವೆಗೆ ಗುರ್ಸಟ್ಟಿ? ಯಾಕೆ ಒಪ್ಕೋಬೇಕಾಗಿತ್ತು ಮದುವೆಗೆ? ಒಪ್ಕೊಳ್ಳೋದು ಯಾಕಿತ್ತು? ಹಿಂಗೆ ಪ್ರೀತಿಸಿ ನಿಂಗೆ ಅವನೇ ಆಯ್ತೀನಿ ಅಂತ ಅದು ಬೊಗಳ್ಬೇಕಾಗಿತ್ತ ನೀವು? ಅದು ಬಿಟ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡು ಒಪ್ಕೊಂಡು ಏನು ಮಾಡಬೇಕು ಅಂತ ಒಪ್ಕೊಂಡು ಅಲ್ಲ ಕಣ್ರು. ನಮ್ಮನೂ ಇದ್ದಿದ್ದು ಒಂದು ಇದೆ, ನಮಗೂ ಅದು ಇದು ಅಂತ ಕನ್ಸು ಕಟ್ಕೊಂಡು ಹೊಚ್ಕಟ್ಟಾಗಿ ಮದುವೆ ಮಾಡಬೇಕು. ನನ್ನ ಮೊಮ್ಮಗನ ಮದುವೆ ಕಣ್ಣಲ್ಲಿ ನೋಡಬೇಕು ಅಂತ ನಾನು ಆ ಪಾಟಿ ಬಾಟಾಡ್ಕೊಂಡು ನಾನು ಅವ್ನು ಒಪ್ತವದನ್ನ ಒಪ್ಸಿ ಮದುವೆ ಒಪ್ತಾರೆ. ಹಿಂಗೆ ಮಾಡೋದು ಇವಳು ಬುದ್ಧಿ ಕಲಿಯೋದು ಇವಳು. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅನ್ಬೇಕಾಗಿತ್ತು. ಅವಳನ್ನ ಯಾರು ಒತ್ಕೊಬತ್ತಿದ್ವ ನಾವು? ಎಲ್ಲ ಅವನ ಕುಟು ಫೋನಲ್ಲಿ ಮಾತಾಡ್ಕೊಂಡು ಸುತ್ಕೊಂಡು ಬಳಸ್ಕೊಬಂದಿರೋಳನ್ನ ನಮ್ಮ ಮನೆಗೆ ಸೇರ್ಸ್ಕೊಳಕ್ಕೆ ನಮಗೆ ಹುಚ್ಚು ಬಂದಿದ್ದದ. ಹಂಗೆ ಹಿಂಗೆ ತಾನೇ ಏನು ಮಾಡಕ್ಕೆ ಒಪ್ಕೊಂಡ್ರು ಅಂತ ಹೇಳಿ ಮತ್ತೆ ಒಪ್ಕೊಬಿಟ್ಟು ಮದುವೆ ಆದಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಚಿನ್ನ ಒಡವೆ ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಂಡು ಅವ್ನು ಮಜಾ ಮಾಡ್ಕೊಂಡಿರಕ್ಕ. ಈ ಥರ ಬುದ್ಧಿಯೇ? ಈ ಥರ ಬುದ್ಧಿ ಕಲ್ತಾರೋ? ಇಷ್ಟಪಟ್ಟಿದ್ಲು ತಾನೇ, ಪ್ರೀತಿಸಿದ್ಮೇಲೆ ತಪ್ಪಲ್ಲ. ಹೇಳ್ಬಿಟ್ಟು ಹಿಂಗೆ ಇಷ್ಟಪಟ್ಟಿದ್ದು ನಾನು ಅವನ್ನೇ ಮದುವೆ ಆಗೋದು ಅಂತ ಬೊಗಳಾಳೆ ಇವಳು. ಅದು ಬಿಟ್ಬಿಟ್ಟು ನನ್ನ ಮೊಮ್ಮಗನ ಜೀವನ ಯಾಕೆ ಹಾಳು ಮಾಡಕ್ಕೆ ನೋಡೋದು ಇವಳು? ನೀವು ಹೇಳ್ತೀನಿ ನಿಜವೇ? ಏನೋ ಅದೇ ಗುಸ್ನಾಸ ಅಂತಾಳೆ ಅಂತ ಏನಂದೆ ನಿಮಗೆ? ನನ್ನ ಮಗನ ಮಗಳು ಅಂತ ನಾನು ಮುಚ್ಕಣ್ಣ ನಾನು ಹೇಳಿ ನೀವು ಅವತ್ತೇ ಭಾಳ ಫೋನಲ್ಲಿ ನಡೆಸ್ತಾಳೆ. ಎಷ್ಟೊತ್ತಲ್ಲಿ ಫೋನ್ ಹಿಡ್ದಂಗೆಯ. ನಾನಂತೂ ನನಗೆ ಅವಳ ಮೇಲೆ ನಂಬಿಕೆನೇ ಇಲ್ಲ. ಯಾವನ್ ಕೂಡ ಫೋನಲ್ಲಿ ಮಾತಾಡ್ತಾಳೆ ಅದಂತೂ ಗ್ಯಾರಂಟಿ ಅಂತ ಹೇಳಿದ್ನೇ ಹೇಳ್ತಿರೋ ಬಿಕ್ಕೆಮ್ಮ. ನಾನು ಅವತ್ತು ಹೇಳಿದ್ನೇ ಹೇಳ್ತಿರೋ ಹೇಳಿ ಹೇಳಿದ್ರಿ ಬಿಡಿ ನೀವು. ಹೇಳಿದ್ರಿ ನೀವು ಹೇಳಿದ್ರಿ ಕತ್ ಬಿಡಿ. ನಾನು ಒಪ್ತಿದ್ದಿಲ್ಲ ಬಂದ್ಲಲ್ಲ ಅವ್ರ ಊರಿಂದ ಬಂದ್ಲವ ಹೋಗಿದ್ರಲ್ಲ ಮುನ್ಸ್ ಕಟ್ಕೊಂಡು ಆ ಹೆಣ್ಣುವೆ ಬಂದ್ಲಲ್ಲ. ಆಮೇಲೆ ಬಂದಮೇಲೆ ಸುಮಾರಾಗಿದ್ಲು. ಹೆಂಗೋ ಪರವಾಗಿಲ್ಲ ಅಂತ ನಾನು ಅನ್ಕೊಂಡ್ರೆ ಏನೋ ಅವಳು ಇಷ್ಟಪಟ್ಟಾಳೆ ಇವನು ಇಷ್ಟಪಟ್ಟಾನೆ ಹಾಲಿ ಮದುವೆ ಅಂತ ನಾವು ಹಿಂಗೆ ಅನ್ಕೊಂಡ್ರೆ ಇವಳು ಇದೇ ಒಳಸಂತ ನಡೆಸ್ತಾ ಇದ್ದಾಳು. ಅವ್ನು ಯಾವನ್ ಕೂಡ ಆಡ್ಬಾರ್ದು ಆಟ ಆಡ್ಕೊಂಡು ಈ ಥರ ಮನೆ ಆಡ್ ಬುದ್ಧಿ ಕಲ್ತಾರೆ ಇವಳು. ಇವಳು ಎತ್ತಿಗೆ ಬೆಂಕಿ ಬುಡಿ ಮುಗ್ದಾಗೆ ಕತೆ. ಯಾವನ್ನೇ ಕಟ್ಕೊಂಡಿರ್ಲಂತೆ. ನಾನಿನ್ನು ಮದುವೆ ಮುಂಜೆ ನನ್ನ ತಲೆನೂ ಕೆಡ್ಸ್ಕೊಳ್ಳಲ್ಲ. ₹1 ಖರ್ಚು ಮಾಡೋಳಲ್ಲ. ಅವರು ಇದ್ರೆ ಇರ್ಬೋದು, ಇಲ್ಲದ್ರೆ ಅವನ ಜೊತೆ ಕಟ್ಕೊಂಡು ಓಡೋಗ್ಬೋದು. ನಾನು ಮಾತ್ರ ₹1 ಖರ್ಚು ಮಾಡೋಕ್ಕಿಲ್ಲ. ಅವ್ರು ಮದುವೆನಾರು ಮಾಡ್ಕೋಬೋದು, ಬುಡಕ್ಕಾರು ಬಿಡ್ಬೋದು. ಅವಳು ಅವ್ನು ಗೊತ್ತಿಲ್ದಾರೆ ಇದ್ದದ. ಅವಳೇ ಯಾವತ್ತು ಕಳಿಸಿರೋದು ಅವಳೇ. ನಾವು ಅಲ್ತಕ್ಕೆ ಹೋಗಿವಿ ನಾನು ಅವನಿಗೂ ಹೇಳಿ ನನಗೂ ಹೇಳಿಲ್ಲ. ಕಳ್ಸವಳೆ ಬಂದರೆ ಬಾಯಿ ಕಟ್ತಾವಳೆ. ಅದು ಯಾರಿಗೂ ಹುಷಾರಿಲ್ವಂತೆ ಅಂತ. ಹುಷಾರಿಲ್ದವ್ರು ನೋಡೋಕ್ಕೆ ಹೋಗೋಳು ಇವಳು ಜೊತೆಲಿ ಮಾತಾಗದೆ ಕತೆಗದೆ. ಏನಂಗೆ ಒಬ್ಬಳೆ ಕಳ್ಸೋದು ಅನ್ನೋದು ಜ್ಞಾನ ಬೇಡವಾ? ಇಷ್ಟಮ್ಮ ನಾನು ಹೇಳೋಣ ಗೊತ್ತಾಗದೆ ಸರಿಯಾ? ಗೊತ್ತಾಗದೆ ಅವಳು ಬೇಕು ಅಂತಲೇ ಸಪೋರ್ಟ್ ಮಾಡೋಳೆ. ಸುಮ್ಮ ಕುತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಕತೆ. ನಿಮ್ಮ ಸೊಸೆ ಭಾಳ ಇವಳು ಅವಳು ನೋಡಿ ಹೆಂಗೆ ತಪ್ಕೊಂಬಂದು ನಿಂತಿದ್ದಾರೆ. ಯಾರು ತಾನು ಹಿಂಗೆ ಒಪ್ಪರು ಈಗ? ಚಂದವಾ ಇವತ್ತು ಬರುವಂಥದಿಂದ ಮದುವೆ ಮಾಡಿಬಿಡ್ತೀವಿ, ನಾಳೆ ದಿವಸಕ್ಕೆ ಕಣ್ಣು ಬಾಯಿ ಬಿಡೋಕ್ಕದ ನಾವು. ನೀವೇನಾರು ಅಂದ್ಕೊಳ್ಳಿ, ನಮಗಂತೂ ಏನೇ ಯಾವುದೇ ಕಾರಣಕ್ಕೂ ನಾವು ಮದುವೆ ಮಾಡ್ಕೊಳಕ್ಕಿಲ್ಲ ನಾವು. ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ಬಿಕ್ಕೆಮ್ಮ ಅಲ್ಲಕ್ಕಂದು ಬಿಕ್ಕೆಮ್ಮ ನಾನೇ ಕೇಳೋದು ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಮಕ್ಕಳೇನು ಕಣ್ಣಿಲ್ವ ಮಕ್ಕದ್ಮೇಲೆ ನಾನು ಹೇಳ್ಬಿಡಕ್ಕೆ ಸುಲಭಾಗಿ ನನಗೆ ಬೇಜಾರಾಕಿಲ್ವಾ? ಈಗ ನನ್ನ ಮಗ ಬೇರೆ ಮಗನ ಮಗಳು ಬೇರೆ. ಅವಳಿಗಿಂತ ಹೆಚ್ಚು ನನ್ನ ಮಗನೇ ನನಗೆ. ನನ್ನ ಮಗಳು ನನಗೆ ಹೆಚ್ಚು. ಸೋಬಾಗೆ ಹೂವು ಅಂತ ನಾನು ಹೊಟ್ಟೆ ಹುಡ್ತಾ ಹೋಗಿದ್ರು ಎಷ್ಟು ಆಸೆ ಮಾಡ್ತದೆ. ಅವಳೇ ಹೆಚ್ಚು ಹೊರ್ತು ನನ್ನ ಮಗ ಹೊಟ್ಟೆ ಹುಟ್ಟು ಮಗನೂ ನನಗೆ ಹೆಚ್ಚಲ್ಲ. ನೀವೇನಾರು ಅನ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ, ಹೋಗಿ ಮಾಡೋಕ್ಕಾರು ಮಾಡಿ ಕಳ್ಸೋಕ್ಕಾರು ನಾನು ₹1 ಕೊಡೋಳು ಅಲ್ಲ, ನಾನು ಮದುವೆ ಮಾಡೋಳು ಅಲ್ಲ. ನಾನೇನೋ ಓಲಿ ಅಯ್ಯೋ ಸೋಬಾಗಿನ ಮಗನಿಗೆಲ್ಲ ಹಚ್ಕಟ್ಟ ಸೇರ್ಕೊತಾಳೆ ಮಾಡೋದ ಅಂತ ನಾನು ಭಾಳ ಆಸೆಗಿದ್ದೆ. ಈ ಥರ ಅಂತ ಗೊತ್ತಾದ್ಮೇಲೆ ಇನ್ಯಾಕೆ ನೀವು ಎಲ್ಲರೂ ಬೇರೆ ಕಡೆ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಅವಳು ಮಾಡೋದು ಎಷ್ಟು ಬಿಟ್ರೆ ಎಷ್ಟು ಹೋಲಂತೆ ತಿರ್ಕೊಂಡು ನಿಂತ್ಕೊಳ್ಳೋಕ್ಕೆಲ್ಲ ಯಾಕೋ ಚೆಂಗ್ಳು ಮುದೇವಿಗಳಿಗೆ ಚೆಂಗ್ಲೆತ್ಕೊಂಡು ನಿಂತ್ಕೊಳ್ಳಿ. ಅಲ್ಲ ಹಚ್ಕಟ್ಟಾಗಿ ಮದುವೆಗೆ ರಾಣಿ ಹಂಗಿರ್ಬೋದು. ಇವಳು ಈಗಲೂ ಬೆಳಕರ ಮುಂದಾಗೇನೋ ಪ್ರೀತಿಸ್ಕೊಂಡಿದ್ಲ ಏನೋ. ಎಂಗೇಜ್ಮೆಂಟ್ ಆಯ್ತಲ್ವಾ, ಮಾತುಕತೆ ಎಲ್ಲ ಆಗೋದು ಇನ್ಯಾಕೆ ನನಗೆ ಯಾರು ಸವಸನು ಬೇಡ ಅಂದ್ಕೊಂಡು ಇರ್ದಾನೆ ಬಿಟ್ಟು ಇವಳು ಮಾತುಕತೆ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ತಿರ್ಗಾವ್ನು ಕೊಟ್ಟು ಹೋದಾರೆ ಸುತ್ತಕ್ಕೆ ಇಲ್ಲಿ. ಓಹೋ ಪರವಾಗಿಲ್ವಲ್ಲ, ಸುಮಾರಾಗಿ ಕಲ್ತಾಳೆ ಇವಳುವೆ. ಅಲ್ಲೇ ಅದೊಂದ ಮನಾಳಿ ಹೂವಿಗಿಂತ 10 ಪಾಲು ಹೆಚ್ಚಾಗೋಯ್ತಾಳೆ ಇವಳು. ಸಾಮಾನ್ಯದೊಳಲ್ಲ ಯಾರು ಮನೆಗೆ ತಗೊಂಡವ್ರು ಮನೆ ಉದಾರಕ್ಕಿಲ್ಲ. ನಾನು ಹೇಳ್ಬಿಡ್ತೀನಿ ನಾನು ಅವಳು ಬುದ್ಧಿಯ ಭಾಳ ನೋಡಿನಿ ಭಾಳವ. ಜನ್ಮಗ್ ಬೆಂಕಿ ಕವಳ ಏನಾರು ಮಾಡ್ಕೊಂಡು ಹಾಳು ಬಿದ್ದು ಹೋಗಿ ಅವ್ರನ್ನೆಲ್ಲ ಕಟ್ಕೊಂಡು ನಮ್ಗೆ ಏನತ್ತಾಗೆ ಬೇಜಾರು ಮಾಡ್ಕೊಬೇಡಿ ಬಿಕ್ಕೆಮ್ಮ ಕಂಡು ನಾವು ಬಾವಿ ಬಿಳಕ್ಕದ. ನಾನಂತೂ ನೀವೇನಾರು ಅಂದ್ಕೊಳ್ಳಿ ನೀವೇ ಒಪ್ಕೊಂಡು ಆಯಿತು ಆಗಿದಾಯ್ತು ಹೋಗಿದಾಯ್ತು ಸಹಿಸ್ಕೊಂಡು ಮಾಡ್ಕೊತೀವಿ ಅಂತ ನೀವು ಬಾಯಲ್ಲಿ ಬಂದ್ರುವೆ ನಮ್ಮ ಅಪ್ಪನಿಗೂ ನಾನಂತೂ ಮಾಡೋಕ್ಕಿಲ್ಲ ನಾನು. ಸರಿಯಾ? ಸುಮ್ಮನಿರಿ. ನೋಡಾಯ್ತು ಅವಳು ಬುದ್ಧಿ ತೋರಿಸಿದ್ಲು. ನಮ್ಮ ಅಜ್ಜಿ ಅಷ್ಟು ನಂಬಿಕೆ ಇಟ್ಟಿತ್ತು. ತಡು ನಮ್ಮ ಅತ್ತೆನೂ ನಮ್ಮ ಮಾವನೂ ಇಷ್ಟಪಟ್ಟು ಮದುವೆ ಮಾಡ್ಕೊತಾವ್ರೆ. ಆಕಾಶ ಅಷ್ಟು ಇಷ್ಟಪಡ್ತಾವನೆ. ಅವನ್ನ ಉಳಿಸ್ಕೋಬೇಕು ಅನ್ನೋದು ಅವಳು ಬಂದಿದ್ರೆ ಇವತ್ತು ಈ ಥರ ಪರಿಸ್ಥಿತಿಲಿ ಅವ್ಳು ಸಿಕ್ಕಾಕತ್ತಿತ್ತಿಲ್ಲ. ತಪ್ಪು ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅನ್ಬೋಸ್ಲೇಬೇಕು, ಸಿಕ್ಕಾಕೊಳ್ಳೇಬೇಕು. ಅನ್ಬೋಸ್ಲಿ ಬಿಡಿ, ಮಾಡಿದ್ದು ಮಾರಿ ಅಂತ ಅವ್ಳು ಕರ್ಮಾಳು ಅನ್ಬೋಸ್ಲಿ. ಇನ್ನೊಂದು ತಲೆಗೆಸ್ಕೊಳಕ್ಲಕ್ಕಂದು ಬಿಕ್ತೆಮ್ಮ. ಇವತ್ತೇ ಕೊನೆ, ಇನ್ನೂ ಮುಗೀತು. ಅವಳು ಮದುವೆ ಮಾಡ್ಕೊಳ್ಳಿ ಬುಡಕ್ಕಾರು ಬಿಡ್ಲಿ. ನೀನು ಅಷ್ಟೇ ಆಕಾಶ ಫೋನ್ ಹೋಗಿನೂ ಏನು ಮಾಡೋಕೋಬೇಡ. ಇನ್ಯಾಕೆ ಮಾಡೋಣ ಅಜ್ಜಿ? ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ನಿಜವಾಗ್ಲೂ ಇವಳು ಈ ಥರದವಳು ಅಂತ ನಂಗೆ ಗೊತ್ತಿತ್ತಿಲ್ಲ. ನಾನು
ಹೆಂಗೋ ಮದುವೆ ಮಾಡ್ಕೊಂಡು ಅಷ್ಟು ಕಡೆ ನೋಡ್ಕೊಳ್ಳೋದು ಅಂತ ಕನ್ಸ್ಕೊಂಡಿದ್ದೆ ನಾನು. ಈ ಥರ ಮಾತಾಡೋ ಅಂತ ಕನ್ಸು ಮನ್ಸಲ್ಲಿ ಒಂದು ಕಡಿತಿಲ್ಲ. ಬುಡಿ ಏನೊಂದು ನಾಳೆ ಬರ ಇದ್ದಿನ ಆಯ್ತು ಒಟ್ಟಿಗೆ ಸದ್ಯಕ್ಕೆ ಈಗಲೇ ಗೊತ್ತಾಗಿ ಸರಿ ಆಯಿತು. ನಾಳೆ ದಿವಸಕ್ಕೆ ಮದುವೆ ಆದ್ಮೇಲೆ ಗೊತ್ತಾಗಿರೋ ಏನು ಮಾಡೋದು, ಜೀವನನೇ ಯಾಕೆ ಕೊಟ್ಟೋಗೋದು. ಹಿಂಗೆ ತಾನೇ ದೇಶ ಅದ್ಗೆಟ್ಟೋ ಕುಂತದೆ ಮೊದಲೇ. ಇರೋ ನಮ್ಮ ಮಗನ ಕಳ್ಕೊಬೇಕಾಗದು ನಾವು. ಅವಳು ಏನಾರ ಅವ್ನು ಕೂಡ ಸೇರ್ಕೊಂಡು ಏನಾದ್ರು ನೆಚ್ಚು ಕಮ್ಮಿ ಮಾಡಿದ್ರೆ ಏನಾಗಬೇಕಾಗಿತ್ತು. ಬಿಡ್ತು ಅನ್ನಿ ಅದು ಯಾಕಂಗಂದಿರಿ ಪಾಪ. ಅದೇನು ಅಂತಿದ್ರಂತೆ ಹಂಗೆ ಪಾಪ ಅದು ಯಾಕೆ ಬಿಡ್ತು ಅನ್ನಿ. ಇನ್ನೊಂದ್ಸತಿ ಮಾತಾಡಬೇಡಿ. ಅವ್ಳಿಗೆ ತೋರಿಸೋದಲ್ಲ ಅವ್ಳ ಬುದ್ಧಿ ಇನ್ಯಾಕೆ. ಬುಡಿ ಬಿಕ್ಕೆ ನೀವು ತಲೆಗೆಸ್ಕೊಬೇಡಿ. ಸುಮ್ಮನೆ ಮಾತಾಡೋ ಉಪಯೋಗ ಇಲ್ಲ. ಬುಡಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರೂ ಬಿಟ್ಕೊಳ್ಳಿ. ಹೋಯ್ತೀನಿ ಇಳಿಸ್ತೀನಿ ಸರಿಯಾಗಿ ಬರುವಾಗ ಇಳಿಸ್ಬಿಟ್ಟು ಮನೆಯಿಂದ ಹಚ್ಕೊ ಹೋಗಿ ಅಂತೀನಿ. ಕ್ಯಾಕ್ರು ಸುಗ್ದು ಓಡಿಸ್ತೀನಿ ಮುಂಡೆವ. ಈ ನನ್ನ ಮಗ ನ್ಯಾರವಾಗಿದ್ದಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ಎಡ್ತಿಗೂ ಮಗಳಿಗೂ ಅದ್ರ ಕೊಟ್ಕೊಂಡು ಅವ್ರು ಹೇಳ್ದಂಗೆ ಕುಣ್ಕೊಂಡು ಹೋಗತ್ತೆ, ದುಡಿಕತ್ತೆ, ಮನೆಗೆ ಬಾಕತ್ತೆ, ಇಟ್ಟು ಮನೆಗೋಕತ್ತೆ. ಇಷ್ಟು ಬಿಟ್ರೆ ಇನ್ನೇನೂ ಗೊತ್ತಿಲ್ಲ ಅವನಿಗೆ. ಇನ್ನೇನು ಗೊತ್ತಿಲ್ಲ ಲೋಪ ನನ್ನ ಮಗನಿಗೆ. ನನ್ನ ಮಗ ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರೋದು. ಎಡ್ತಿಗೆ ಹದ್ದು ಬಸ್ ಕೊಟ್ಟ, ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ಅನ್ನೋದು ಬರ್ನಿಲ್ಲ. ಮಗಳನ್ನ ಬಿಟ್ಟಂಗೆ ಬಿಟ್ಟ. ಎಲ್ಲರೂ ತಿರ್ಕೋಬೋದು, ಎಲ್ಲರೂ ಬಿಡ್ಬೋದು. ಫ್ರೆಂಡ್ ಮನೆ, ಕಾಲೇಜು, ಅದು ಇದು ಅನ್ಕೊಂಡು ಯಾಕಂಡು ಹಾಕೊಂಡು ಸುತ್ತಕ್ಕೆ 3 ದಿವಸಕ್ಕೆ ಹೋಗೋಳು. ನಾನು ಹಂಗೂ ಬಿಡ್ಕತ್ತಿದ್ದೆ ನೋಡಿ ಯಾಕಂಗೆ ಓಡಾಳು ಅಂತ. ನಾನು ಬಾಯ್ ಬಿಡೋಕ್ಕೆ ಬಿಡ್ತಿದ್ದಿಲ್ಲ. ಈಗ ಅನ್ಬೋಸ್ಲಿ ಬಿಡು, ನನಗೇನು ಅನ್ಬೋಸ್ಲಿ ಮಾಡಿದ್ದು ನಮ್ಮ ಮರ ಅಂತ ಅನ್ಬೋಸ್ಲಿ. ಹೇಳ್ಬಿಡಿ ಬಿಕ್ಕೆಮ್ಮ, ತಪ್ಪು ತಿಳ್ಕೊಬೇಡಿ. ಈಗ ನಿಮ್ಮ ಮುಂದ್ಗಡೆ ನಿಮ್ಮ ಕಣ್ಣು ಮುಂದ್ಗಡೆ ಸಾಕ್ಸಿರು, ನಿಮ್ಮ ಕಣ್ಣು ಮುಂದ್ಗಡೆ ಅದೇ ತಪ್ಕೊಂಡು ಪಪ್ಕೊಂಡೆಲ್ಲ ಫೋಟೋ ಹೊಡ್ಸ್ಕೊಂಡವಳು. ಇದ್ರ ಮೇಲೂ ನಾವು ಬಲವಂತ ಮಾಡಿ ಮದುವೆ ಮಾಡೋಕ್ಕದ. ಬಲವಂತವಾಗಿ ಮದುವೆ ಮಾಡ್ಬಿಟ್ಟು ನಾಳೆ ದಿವಸಕ್ಕೆ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ. ನಾವಿಷ್ಟು ಕಣ್ಣು ಮೇಲೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕೂ ಇಲ್ಲ. ಅದೇನಾರೇ ಅಲ್ಲಿ ಸರಿ ಕಂಬಿಕ್ಕೆಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ನೋಡವ ಯಾವ ಥರ ಫೋಟೋ ಹೊಡ್ಸ್ಕೊಂಡವಳೆ. ನಾನು ಎಷ್ಟು ಆಸೆ ಆಗಿದೆ ಗೊತ್ತವ, ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು. ನಿಜಕ್ಕೂ ಮೊದಲು ಪೂಜೆ ಮಾಡ್ಕೋಬೇಕು ಅಂತ ಅಷ್ಟು ಆಸೆ ಆಗಿದೆ. ಅಯ್ಯೋ ಅವಳಂಗೆ ಆದ್ಲ ಅಂದ್ಬಿಟ್ಟು ಇವಳನ್ನಾರು ಮಾಡ್ಕೊಂಡು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಂತ ಎಷ್ಟು ಆಸೆ ಆಗಿದೆ ಗೊತ್ತಾ. ನಾನು ಈ ಥರ ಮಾಡೋಳಲ್ಲವ ಇವಳು. ಹಿಂಗೆ ಹೆಂಗವ ಈಗ ಮುಂದ್ಸ್ಬಂದು ನಮಗೆ ಹೇಳಿಲ್ವವ. ನೀವೇ ಒಬ್ಬರು ನಾನು ಮಾಡಕ್ಕೆ ಒಪ್ಪಕ್ಕಿಲ್ಲ. ನಾನು ಒಪ್ಪಕ್ಕಿಲ್ಲಕ್ಕ ಸುಮ್ಕಿರು. ಅಲ್ಲ ಇವಳು ನಾನು ಕುಟು ಚೋರು ಫೋನಲ್ಲಿ ಚೆನ್ನಾಗೆ ಮಾತಾಡ್ತಿದ್ಲು. ಅವನ ಜೊತೆ ಈ ಥರ ಬುದ್ಧಿ ಕಲ್ತೊಳಲ್ಲ ಇವಳು. ಆಯಿತು ಯಾವುದೇ ಕಾರಣಕ್ಕೂ ಯಾರು ಒಪ್ಪಿದ್ರು ನಾನಂತೂ ಈ ಲೈಫಲ್ಲಿ ಅವಳು ಮುಖ ನೋಡೋಕ್ಕೂ ಇಷ್ಟಪಡಕ್ಕಿಲ್ಲ ನಾನು. ಇವತ್ತಿಗೆ ಮುಗ್ದೋಯ್ತು ಅವಳಿಗೂ ನನಗೂ ಸಂಬಂಧ. ಇಲ್ಲ ಬೇಜಾರು ಮಾಡ್ಕೋಬೇಡ ಸುಮ್ಕಿರು. ಏನು ಅವಳು ಹಬ್ಬಲೇ ಇಲ್ಲ. ಪ್ರಪಂಚದಲ್ಲಿ ಬೇಕಾದಷ್ಟು ಹೆಣ್ಮಕ್ಳವೇ. ಸುಮ್ಕಿರು, ಎಲ್ಲರೂ ನೋಡ್ಬಿಟ್ಟು ಅಚ್ಚುಕಟ್ಟಾಗಿರತ್ತ ಮಾಡ್ತೀವಿ. ಯಾಕೆ ತಲೆಗೆಡ್ಸ್ಕೊಂಡಿದ್ದೀನ ಮಗ? ಬೇಜಾರು ಮಾಡ್ಕೋಬೋದ. ನೋಡ್ತೀನಿ ತಡಿರತ್ತೆ, ಬರ್ತೀನಿ ಕಣ್ರು. ಇರಿ ಯಾಕಂಗಡೀರಿ, ಹೋಗಿ ಸುಮ್ಕಿರಿ. ಇಳಿಸ್ತೀನಿ ಮರುವಾದಿ ಅವಳನ್ನ. ಮಾಡ್ತೀನಿ ಸರಿಯಾದ ಕೆಲಸ, ಬರ್ತೀನಿ ಸುಮ್ಕಿರಿ. ಸರಿಯಾಗಿ ಸಿಕ್ಕಾಕೊಂಡದೆ. ಆ ಫೋಟೋಗಳ ಡಿಲೀಟ್ ಮಾಡ್ಬಿಟ್ಟಾರು. ಮಡಿಕಳಿ ಏನು ಸಾಕ್ಷಿ ಅಂತಾರೆ ಅವೆಲ್ಲ ನೆಗ್ ಡಿಲೀಟ್ ಮಾಡಕ್ಕೆ ಹೋಗೋದು. ಮಡಿಕೊಂಡು ನಾಳೆ ದಿವಸಕ್ಕೆ ಯಾರಿಗೂ ತೋರಿದ್ರು ಉಗಿಯೋದು ಯಾರಿಗೆ ಹೇಳಿ, ಅವಳಿಗೆ ಉಗಿಯೋದು ಹೇಳಿ. ಹಿಂಗೆ ಫೋಟೋ ಪಾಟ ಎಲ್ಲ ನಿಮಗೆ ಹೊಡ್ಸ್ಕೊಂಡಿದಾರಂತೆ. ಹಿಂಗೆ ಅವನೇ ಫೋನ್ ಮಾಡಿ ನೀನು ಮದುವೆ ಮಾಡ್ಕೊಂಡು ನೀನು ಕೊಲೆ ಮಾಡ್ತೀನಿ ಅಂತ ಎದುರಿಸೋದಂತೆ. ಹಿಂಗೆಲ್ಲ ಅನ್ನಂತೆ ಅಂದ್ಬಿಟ್ಟು ಎಲ್ಲನೂ ಹೇಳಿ. ನೀವು ಸುಮ್ಮನೆ ಆಗಬೇಡಿ. ನೀವು ಹಂಗಂದನೇನೋ ಹಿಂಗಂದನೇನೋ ಹೊಡೆದನೇನೋ ಅಂತ ಸುಮ್ಮನೆ ಆದರೆ ನಾಳೆ ದಿವಸಕ್ಕೆ ಏನು ಮಾಡೋದು? ಹೊಡೆದೇ ಸಾಯಿಸ್ಲಿ. ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಹೊಡೆದೇ ಸಾಯಿಸ್ಲಿ ಬಿಡಿ ಬಿಕ್ಕೆಮ್ಮ ಅಂತ ಮಕ್ಳು ಇರೋದಕ್ಕೆ ಇಲ್ದವ್ರ ವಸಿ. ಅವೇನು ಇದ್ದೇನು ಮಾಡ್ಬೇಕಾಗಿತ್ತವು? ಓರಿ ಬಿಡಿ, ಸಾಯ್ದು ಬಿಡಿ ಬೇವರ್ಸಿಗಳು ಅಂತ ಇರೋದಕ್ಕೆ ಸತ್ರೆ ವಸಿಕತೆ. ಬರ್ತೀನಿ ಕಂಬಿಕ್ಕೆಮ್ಮ, ಹೋಯ್ತೀನಿ. ಅಯ್ಯೋ ಬೇಜಾರು ಮಾಡ್ಕೊಬಿಡ್ಕೊಂಡ್ರು, ನಮಗೂ ಆಸೆ ಆಗಿತ್ತು. ಏನು ಮಾಡಿರಿ? ಅಯ್ಯೋ ಸುಮ್ಕಿರಿ ಅಂತ ಕತ್ತೆಲ್ಲ ಹೊಡಿ ತಂದು ಮನೆ ಹಾಳು ಮಾಡ್ಕೊಳ್ಳೋಕ್ಕೆ ಈಗಲೇ ಗೊತ್ತಾಗಿ ಕಿತ್ತೋಗಿದ್ದೆ. ಒಳ್ಳೇದಾಯ್ತು ಅಂದ್ಕೊಂಡು ಸುಮ್ಮನಿರಿ. ಎಲ್ಲರೂ ನೋಡಿ ಒಳ್ಳೆ ಕಡೆ ಬರ್ತೀನಿ. ಸರಿ ಕಂಬಿಕ್ಕೆಮ್ಮ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.